ಅನೇಕರ ಪ್ರಶ್ನೆ, ಹೆಣ್ಣು ಮಕ್ಕಳು ರಾಯರನ್ನು ಪೂಜೆ ಮಾಡ್ಬೋದಾ, ಯಾಕೆ ಮಾಡಬಾರ್ದು, ನಾವು ಕೂಡ ರಾಯರಿಗೆ ಪಂಚಾಮೃತಾಭಿಷೇಕ ಮಾಡಬಾರ್ದಾ ಅಂತ. ಇದು ಹೆಣ್ಣು ಮಕ್ಕಳ ಒಂದು ವಾಗ್ವಾದ, ಒಂದು ಯುದ್ಧ ಅಥವಾ ಒಂದು ವಿಚಾರ. ಇಲ್ಲಿ ಏನು ಅಂತಂದರೆ, ರಾಯರು ಸನ್ಯಾಸಿಗಳು, ಅವರು ಎಲ್ಲವನ್ನೂ ಕೂಡ ಬಿಟ್ಟು ತೆರಳಿದವರು. ಅವರಿಗೆ ಯಾರೂ ಬೇಡ. ಅವರನ್ನು ಪೂಜೆ ಮಾಡಲಿಕ್ಕೆ ಆಗುವಂಥದ್ದು ಅವರ ಶಿಷ್ಯಂದರಿಗೆ ಮಾತ್ರ. ಯೋಗೀಂದ್ರ ತೀರ್ಥರು ಮೊದಲಾದವರು ಮಾತ್ರ ಆ ಗುರುರಾಯರ ಪೂಜೆಯನ್ನು ಮಾಡಲಿಕ್ಕೆ ಅರ್ಹರು. ಒಂದು ವೇಳೆ ಗಂಡಸರು ಮನೆಯಲ್ಲೇ ಪೂಜೆ ಮಾಡಬೇಕಾದ್ರೂ ಕೂಡ ಅವರು ತಾವೇ ಪೂಜೆ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಳ್ಬಾರ್ದು. ಆ ಗುರುರಾಯರ ಶಿಷ್ಯರು ಯಾರಿದ್ದಾರೆ ಅವರಲ್ಲಿ ಸನ್ನಿಹಿತರಾಗಿ ಪೂಜೆ ಮಾಡ್ತಾರೆ ಅಂತಲೇ ಅಂದುಕೊಳ್ಬೇಕು. ಆದ್ದರಿಂದ ಹೆಚ್ಚು ಗೊಂದಲ ಮಾಡಿಕೊಳ್ಳುವುದು ಬೇಡ. ಹೆಂಗಸರು ಏನಾದರೂ ರಾಯರ ಭಕ್ತಿ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಇದ್ದರೆ ಪರಿಮಳ ಗ್ರಂಥದ ಮುಂದೆ 2 ದೀಪ ಇಟ್ಟು ನಮಸ್ಕಾರ ಮಾಡಿದ್ರೆ ಸಾಕು. ಅದ್ಭುತವಾದ ಯಾವ ವೃಂದಾವನ ಇದೆಯಲ್ಲ, ಅದಕ್ಕೆ ಒಂದು ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಸಾಕು. ಇದಕ್ಕಿಂತ ದೊಡ್ಡ ಪೂಜೆ ಮತ್ತೊಂದು ಇಲ್ಲ. ತುಂಬ ಗೊಂದಲ ಬೇಡ. ಗೆಜ್ಜೆ ವಸ್ತ್ರ ಹಾಕ್ಬೋದಾ, ಹೂ ಹಾಕ್ಬೋದಾ, ತುಳಸಿ ಹಾಕ್ಬೋದಾ, ಇವೆಲ್ಲ ಗೊಂದಲ ಬೇಡ. ಅದೆಲ್ಲ ಹಾಕುವುದಕ್ಕಿಂತ ಹೆಚ್ಚಿನ ಪುಣ್ಯ ಇಷ್ಟು ಸುಲಭವಾದ ಪೂಜೆಯಲ್ಲಿ ಇದೆ. ಈ ರೀತಿಯಾಗಿ ರಾಯರನ್ನು ಒಲಿಸಿಕೊಳ್ಳೋಣ, ಆರಾಧಿಸೋಣ.